ಈ ಜಿ ಪಿ ಎನಲ್ಲಿ ಅವರಿಗೆ ಮಾರಾಟ ಮಾಡುವ ಅಧಿಕಾರವನ್ನೇ ಕೊಟ್ಟಿರಲಿಲ್ಲ. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಸತ್ಯ. ವಿಶ್ವಾರ್ಥಿಕ ಹಿಂಜರಿತ ಅದೆಲ್ಲ ಆಗ್ಬಿಟ್ಟಿದೆ. ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ನೆಲ ಕಚ್ಚಿಬಿಟ್ಟಿದೆ, ಹಂಗಾಗಿ ಬೆಲೆ ಇಲ್ಲ ಅನ್ನೋದು ಇನ್ನೊಂದು ಪಾಯಿಂಟ್. ಅಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಹೊಡ್ಕೊಂಡು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲ್ವಲ್ರಿ? ಅಂಥ ದರಿದ್ರ ಬಂದಿದೆಯಾ ಸ್ವಾಮಿ? ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದು ಕೂಡ ಬಡಬಗ್ರೆ ಮಾಡಬೇಕಾ? ಕೃಷಿ ಭೂಮಿನ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಆದ ಜಾಗ ಅದು ಕೃಷಿ ಭೂಮಿ ಅಂತ ಪರಿಗಣಿಸಿ ನಮಗೆ ಎಲ್ಲ ಏನು ಮಾಫಿ ಮಾಡಿಬಿಡಿ, ನಾವು ಕರೆಕ್ಟಾಗಿ ದುಡ್ಡು ಕಟ್ಟಿದ್ದೀವಿ ಅಂತ ವಾದ ಮಂಡಿಸ್ತೀವಿ. ಈ ಜಮೀನು ಸುತ್ತಮುತ್ತ ಸಣ್ಣ ಪುಟ್ಟ ಮನೆಗಳೆಲ್ಲ ಕೊಳಚೆ ಪ್ರದೇಶವಾಗಿರುತ್ತದೆ. ಇದರಲ್ಲಿ ಒಳಚರಂಡಿ ನೀರು ಸೇರಿ ಗಬ್ಬು ವಾಸನೆ ಅನಾರೋಗ್ಯಕರವಾಗಿದ್ದು ರೋಗ ರುಜಿನಗಳ ತಾಣವಾಗಿರುತ್ತದೆ. ಯಾಕಪ್ಪ ಬೇಕಾಗಿತ್ತು ಅಂಥ ಜಾಗ ನಿಮಗೆ? BDA ಪ್ರಾಪರ್ಟಿ ಸ್ವಾಮಿ, ರೋಗ ರುಜಿನಗಳ ತಾಣಕ್ಕೆ ಯಾಕೆ ಹೋದ್ರಿ? ಸ್ನೇಹಿತರೆ ನಮಸ್ಕಾರ. ನಾವು ಕಳೆದ ಸಂಚಿಕೆಯಲ್ಲಿ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಕೇಸ್ನ ಬಗ್ಗೆ ಬಹಳ ವಿವರವಾಗಿ ದಾಖಲೆಗಳ ಸಮೇತ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಯಾವ ರೀತಿಯ ಸಿನಿಮಾ ರೀತಿಯ ಅಕ್ರಮಗಳನ್ನು ನಡೆಸಿದ್ದಾರೆ ಅನ್ನೋದನ್ನು ನಾವು ದಾಖಲೆಗಳ ಸಮೇತ ವೀಕ್ಷಕರ ಮುಂದೆ ಇಟ್ಟಿದ್ವಿ. ನಾನು ಕೊನೆಯಲ್ಲೊಂದು ಮಾತು ಹೇಳಿದ್ದೆ, ಇನ್ನೂ ಹಲವಾರು ಅಂಶಗಳು ಇದರಲ್ಲಿ ತಮಾಷೆಯ ವಿಚಾರಗಳಿದ್ದಾವೆ, ಮೂರ್ಖತನದ ವಿಚಾರಗಳಿದ್ದಾವೆ ಮತ್ತು ಸಣ್ಣತನ ಮತ್ತು ಬೇರೆ ಥರದ ವಿಚಾರಗಳು ಇದ್ದಾವೆ, ಸರ್ಕಾರಕ್ಕೆ ಯಾಮಾರಿಸುವಂಥ ವಿಚಾರಗಳು. ಅದನ್ನು ನಾನು ಮುಂದೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ GPA ತೊಗೊಂಡಿದ್ರಲ್ಲ ವಿಮಲಾ ಅತ್ತೆ ಅವರು, ಆ GPAನಲ್ಲಿ ದೊಡ್ಡ ಮೂರ್ಖತನ ಇತ್ತು, ಕಾನೂನು ಬಾಹಿರ ಅಂಶ ಇತ್ತು. ಎರಡನೇದಾಗಿ ಮಗ ಚನ್ನಪ್ಪ ಅವರ ಹೆಸರಲ್ಲಿ, ಡಾಕ್ಟರ್ TS ಚನ್ನಪ್ಪ ಅವರ ಹೆಸರಲ್ಲಿ ಸೇಲ್ ಡೀಡ್ ಏನು ತೊಗೊಂಡ್ರಲ್ಲ, ಆ ಸೇಲ್ ಡೀಡು ಸರ್ಕಾರಕ್ಕೆ ಯಾಮಾರಿಸುವಂಥ ಇನ್ನೊಂದು ಹಂತ ಆಗಿತ್ತು. ಅದೇನು ಅದೆಲ್ಲ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲನೇದು GPA ಇಲ್ಲಿದೆ ನಮ್ಮ ಮುಂದೆ. ಈ GPA ಪ್ರಕಾರ ಏನೇನು ಅಧಿಕಾರ ಕೊಟ್ಟಿದ್ದರು? ಅಧಿಕಾರ ಕೊಡೋಕ್ಕಿಂತ ಮುಂಚೆ ಯಾವುದೇ GPAಗೆ ಯಾರಾದರೂ ಅಧಿಕಾರ ಕೊಡಬೇಕು ಅಂತಂದರೆ, ನನ್ನ ಪರವಾಗಿ ನೀವು ಈ ಕೆಲಸ ಮಾಡಿ ಅಂಥೇಳಿ ಮೊದಲನೇದಾಗಿ ಅವರಿಗೆ ಅಧಿಕಾರ ಇರಬೇಕು. ಅವರಿಗೆ ಆ ಆಸ್ತಿಯ ಸಂಪೂರ್ಣ ಒಡೆತನ, ಕಾನೂನುಬದ್ಧವಾದ ದಾಖಲೆಗಳ ಸಮೇತ ಒಡೆತನ ಇರಬೇಕು. ಈ ಕೇಸಲ್ಲಿ 21 ಜನ ವಾರಸುದಾರರಿಂದ ಇವರೇನು GPA ತೊಗೊಂಡ್ರು. ಆಗ GPA ಕೊಡಲಿಕ್ಕೆ ಆ 21 ಜನರಿಗೆ ಆ ಭೂಮಿ ಅವರ ಒಡೆತನ, ಸ್ವಾಧೀನ, ಲೀಗಾಲಿಟಿ ದೇವರಾಣೆಗೂ ಇರಲಿಲ್ಲ. ಯಾಕೆ? 1976ರಲ್ಲಿ ಆರಂಭವಾದಂಥ ಭೂಸ್ವಾಧೀನ ಪ್ರಕ್ರಿಯೆ 1978ರ ವೇಳೆಗೆ ಕಂಪ್ಲೀಟ್ ಆಗುತ್ತೆ. 79ರ ವೇಳೆಗೆ ಎಲ್ಲ ಪರಿಹಾರ ವಿತರಣೆ ಕೂಡ ಎಲ್ಲ ಮುಗಿದೋಗುತ್ತೆ. 88ನೇ ಇಸ್ವಿಯಲ್ಲಿ 1988 ಇಸ್ವಿಯಲ್ಲಿ ಭೂಸ್ವಾಧೀನ ಕಾಯ್ದೆ ಸೆಕ್ಷನ್ 16 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಇದು ಸಂಪೂರ್ಣ ಸರ್ಕಾರದ ಸ್ವತ್ತು ಅಂತ ಘೋಷಣೆ ಆಗುತ್ತೆ. ಇದಾದ ಮೇಲೆ ಹರಿಬ್ರಹ್ಮ ಬಂದರೂ ಕೂಡ ಇದನ್ನು ರಿವರ್ಸ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕಾನೂನು ಹೇಳುತ್ತೆ. ಮುಖ್ಯಮಂತ್ರಿ ಇರಲಿ, ರಾಜ್ಯಪಾಲ ಇರಲಿ, ಇನ್ಯಾರೋ ದೊಡ್ಡ ಮನುಷ್ಯ ಇರಲಿ, ಅವ್ರಿಗೆ ಏನೇ ಅಧಿಕಾರ ಇದ್ರೂ ಕೂಡ 16/2 ಸೆಕ್ಷನ್ ಅಡಿಯಲ್ಲಿ ಇದು ಭೂಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣಗೊಳಿಸಿ ಇದು ಸರ್ಕಾರದ ಸ್ವತ್ತು ಅಂತ ಹೇಳಿ ಘೋಷಣೆ ಆದ ಮೇಲೆ ಇದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಬರೋದಿಲ್ಲ, ಡಿನೋಟಿಫೈ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕಾನೂನುಗಳು ಸ್ಪಷ್ಟವಾಗಿ ಹೇಳ್ತವೆ. ಅದಾದ ಮೇಲೆ GPA ಕೊಡಲಿಕ್ಕೆ ಈ ವಾರಸುದಾರನ ಹುಡ್ಕೊಂಡು ಹೋದ್ರಲ್ಲ ಇವರು, GPA ಕೊಡಲಿಕ್ಕೆ ಅವ್ರಿಗೆ ಹಕ್ಕೇ ಇರಲಿಲ್ಲ. ಕಾನೂನಿನಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಮೊದಲನೇದು. ಎರಡನೇ ಕಾನೂನು ಬಾಹಿರವಾದ ಕೆಲಸ. ಈ GPAದಲ್ಲಿ ಇನ್ನೊಂದು ಅಂಶ ಇದೆ. ಅವ್ರಿಗೇನೇನು ಅಧಿಕಾರ ಕೊಟ್ಟಿದ್ರು ಅಂತ ಇಲ್ಲಿದೆ. ಇದೊಂದು ತಮಾಷೆ ಥರ ಇದೆ. ಟು ಮೇಕ್ ರೆಪ್ರೆಸೆಂಟೇಷನ್ಸ್, ಫೈಲ್ ಅಫಿಡೇವಿಟ್ಸ್, ಅಪ್ಲಿಕೇಶನ್ಸ್, ಡಾಕ್ಯುಮೆಂಟ್ ನೆಸರಿ ಫಾರ್ ದಿ ಪರ್ಪಸ್ ಆಫ್ ಗೆಟಿಂಗ್ ದ ಶೆಡ್ಯೂಲ್ ಪ್ರಾಪರ್ಟಿ ಡಿನೋಟಿಫೈಡ್ ಫ್ರಮ್ ದ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಬೈ ದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಏನು ಹೇಳುತ್ತೆ? ಇಲ್ಲಿ ನಮ್ಮ ಪರವಾಗಿ ರೆಪ್ರೆಸೆಂಟೇಷನ್ ಕೊಡಲಿಕ್ಕೆ, ಅಫಿಡೇವಿಟ್ಗಳನ್ನ, ಅಪ್ಲಿಕೇಶನ್ಸ್ನ, ಡಾಕ್ಯುಮೆಂಟ್ಸ್ನೆಲ್ಲ ಫೈಲ್ ಮಾಡಲಿಕ್ಕೆ ಮತ್ತು ಡಿನೋಟಿಫೈ ಮಾಡಲಿಕ್ಕೆ BDA ಜೊತೆಗೆ ವಿವರಿಸಲಿಕ್ಕೂ ಕೂಡ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಡಿನೋಟಿಫೈಗೆ ಅಧಿಕಾರ ಕೊಟ್ಟಿದ್ದು ಯಾರಿಗೆ? ಈ ಕುಟುಂಬದವರು ವಿಮಲಾ ಅತ್ತೆಗೆ. ಇದು ಕೊಟ್ಟಿದ್ದು 10/9/2007. ಆದರೆ ಕುಮಾರಣ್ಣವರು ಅಳಿಯ ಮುಖ್ಯಮಂತ್ರಿ ಇದ್ರಲ್ಲ, ಅವ್ರಿಗೆ ಇದ್ರ ಪ್ರಕಾರ ತಗೊಳ್ಳೋಕ್ಕೂ ಕೂಡ ವ್ಯವಧಾನ ಇರಲಿಲ್ಲ. ಅರ್ಜೆಂಟ್ ಯಾಕೆಂದರೆ ಬೇರೆ ಏನೋ ರಾಜಕೀಯ ನಡೀತಾ ಇತ್ತಲ್ಲ, ಅರ್ಜೆಂಟಾಗಿ ಅದು ಮುಗಿಸ್ಬೇಕಿತ್ತು. ಅವರು ರಾಜಶೇಖರಯ್ಯ ಅನ್ನೋ ಹೆಸರಲ್ಲಿ 22/8/2007ರಲ್ಲಿ ಒಂದು ಅರ್ಜಿಯನ್ನು, ಅದು ಬೇನಾಮಿ ಅರ್ಜಿ ಅಂತ ನಾವು ಈಗಾಗಲೇ ಹೇಳಿದ್ವಿ, ಆ ಬೇನಾಮಿ ಅರ್ಜಿ ತೊಗೊಂಡು ಶುರು ಮಾಡಿಬಿಟ್ರು. ಈ ಕುಟುಂಬದವರು GPA ಕೊಟ್ಟಿದ್ದು ವಿಮಲಾ ಅತ್ತೆಗೆ ಲೇಟಾಗಿ. ಅರ್ಜಿ ತೊಗೊಂಡು ಅವರಾಗಲೇ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ರು. ಇದು ಅಸಲಿಯತ್ತು. ಇದು ಒಂದು ವಿಷಯ ಆಯಿತಾ. ಇನ್ನೂ ಒಂದು ಮೂರ್ಖತನದ ವಿಚಾರ ಇದರಲ್ಲಿದೆ, ಬಹಳ ಮುಖ್ಯವಾದ್ದು.
ಈ ಜಿ ಪಿ ಎ ಪ್ರಕಾರ ಈ ಜಿ ಪಿ ಎನ ಆಧಾರವಾಗಿಟ್ಕೊಂಡು ವಿಮಲಾ ಅತ್ತೆಯವರು ತನ್ನ ಸ್ವಂತ ಮಗ ಟಿ ಎಸ್ ಚೆನ್ನಪ್ಪನಿಗೆ ಶುದ್ಧ ಕ್ರಯ ಕೊಟ್ಟರು. ಆದರೆ ಈ ಜಿ ಪಿ ಎನಲ್ಲಿ ಅವರಿಗೆ ಮಾರಾಟ ಮಾಡುವ ಅಧಿಕಾರವನ್ನೇ ಕೊಟ್ಟಿರಲಿಲ್ಲ. ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಸತ್ಯ. ಆತುರವಾಗಿ ಸರ್ಕಾರಿ ಸ್ವತ್ತನ್ನು ನುಂಗುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲ, ಹಾಗಾದಾಗ ಈ ಆತುರದಲ್ಲಿ ಬಹುಶಃ ಇದಾಗಿರೋ ತಪ್ಪು. ಇಲ್ಲಿ ನೋಡಿ, ಜಿ ಪಿ ಎನ .20 ಏನು ಹೇಳುತ್ತೆ, ಅದು ಭಾಳ ಉದ್ದ ಇದೆ, ಬೋರ್ ಹೊಡಿಸೋದು ಬೇಡ ಅಂತ ನಾನು ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಷ್ಟೇ ನಾನು ಓದ್ತೀನಿ. ಟು ಎಂಟರ್ ಇನ್ ಟು ಮೇಕ್ ಸಮಥಿಂಗ್ ಅದೆಲ್ಲ ಆದಮೇಲೆ ಆ್ಯಂಡ್ ಪರ್ಫಾರ್ಮ್ ಫಾರ್ ಎನಿ ಆಫ್ ದಿ ಪರ್ಪಸಸ್ ಆಫ್ ದೀಸ್ ಪ್ರೆಸೆಂಟ್ಸ್ ಆರ್ ಟು ಇನ್ ವಿಚ್ ವಿ ಆರ್ ಮೇ ಬಿ ಪಾರ್ಟಿ ಆರ್ ಇನ್ ಎನಿ ವೇ ಇಂಟ್ರೆಸ್ಟೆಡ್ ಎಕ್ಸೆಪ್ಟ್ ಫಾರ್ ಎಕ್ಸಿಕ್ಯೂಟಿಂಗ್ ಡೀಡ್ಸ್ ಆಫ್ ಕನ್ವೇಯನ್ಸ್ ಸೇಲ್ ಆಫ್ ಎನಿ ಕೈಂಡ್ ಆರ್ ಪರ್ಚೇಸ್ ಎನಿ ಪ್ರಾಪರ್ಟಿ ಇನ್ ಅವರ್ ನೇಮ್. ಏನು ಹೇಳುತ್ತೆ? ಬಹಳ ಸ್ಪಷ್ಟವಾಗಿ ಈ ಸ್ವತ್ತನ್ನು ಮಾರಾಟ ಮಾಡುವುದಾಗಲಿ ಅಥವಾ ಬೇರೆ ಪರಭಾರೆ ಮಾಡುವುದಾಗಲಿ ಈ ಅಧಿಕಾರವನ್ನು ಹೊರತುಪಡಿಸಿ ಉಳಿದ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೀವಿ ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಲಾಯರ್ಗಳನ್ನು, ಕಾನೂನು ಬಗ್ಗೆ ಜ್ಞಾನ ಇರೋರನ್ನೆಲ್ಲ ಈ ವಿಚಾರವನ್ನು ಕೊಟ್ಟು ಚರ್ಚೆ ಮಾಡಿ ಮಾಹಿತಿ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸ್ಪಷ್ಟವಾಗಿ ಮಾರಾಟ ಮಾಡುವ ಅಧಿಕಾರವನ್ನು ನಿರಾಕರಿಸಲಾಗಿದೆ. ಸ್ಪಷ್ಟವಾಗಿ ನಿಮಗೆ ಮಾರಾಟ ಮಾಡೋ ಅಧಿಕಾರ ಇಲ್ಲ, ಅದನ್ನು ಹೊರತುಪಡಿಸಿ ಬೇರೆ ಅಧಿಕಾರ ಇದೆ ಅಂತ ಹೇಳಿದರೆ, ಇವರೇನು ಮಾಡಿದ್ರು? ಈ ಜಿ ಪಿ ಎನ ಆಧಾರವಾಗಿಟ್ಕೊಂಡು ಡಿನೋಟಿಫಿಕೇಷನ್ ಮಾಡಿದ 1 ತಿಂಗಳಲ್ಲಿ ಈ ಜಿ ಪಿ ಎ ಆಧಾರದಲ್ಲಿ ರಿಜಿಸ್ಟ್ರ್ ಮಾಡಿದ್ರು, ಕ್ರಯಪತ್ರ ರಿಜಿಸ್ಟ್ರ್ ಮಾಡಿಕೊಟ್ರು, ಕಾನೂನು ಬಾಹಿರವಾಗಿ. ಲೋಕಕ್ಕೆಲ್ಲ ನೀತಿ ಪಾಠ ಹೇಳೋದು ಭಾಳ ಸುಲಭ, ಆಚರಣೆ ಕಷ್ಟ. ಅದು ಆದಮೇಲೆ ಏನಾಗಿದೆ ಅಂದರೆ, ಇವ್ರಿಗೆ ಅರ್ಥ ಆಗಿದೆ ಇಲ್ಲಿ ಎಡವಟ್ಟಾಗ್ಬಿಟ್ಟಿದೆ ಅಂತ. ಆದಮೇಲೆ ಏನೇನೋ ತಂತ್ರಗಳು, ಕನ್ಫರ್ಮೇಷನ್ ಡೀಡ್ಸು ಅದು ಇದು ಅಂತ ಇರುತ್ತೆ, ಇದನ್ನು ಸರಿಪಡಿಸುವಂಥ ಒಂದು ವಿಧಾನಗಳನ್ನು ಅನುಸರಿಸಿ ಅವೆಲ್ಲ ಮಾಡಿದ್ದಾರೆ. ಅದು ಅವರ ಹಣೆ ಬರ, ನೋಡೋಣ ನಂತರ. ಈಗ ಎರಡನೇ ವಿಷಯಕ್ಕೆ ಬರೋಣ. ಎರಡನೇ ವಿಷಯ ಶುದ್ಧ ಕ್ರಯಪತ್ರಕ್ಕೆ ಸಂಬಂಧಪಟ್ಟದ್ದು. ಈ ಶುದ್ಧ ಕ್ರಯಪತ್ರ ಒಟ್ಟು 17 ಕುಂಟೆ, ತಲಾ 17 ಕುಂಟೆ, 3 ಐಟಮ್ಮು, 1 ಎಕರೆ 11 ಕುಂಟೆ, ಒಟ್ಟು 55,500 ಚಿಲ್ಲರೆ ಅಡಿ. ಆ ಜಮೀನಿನ ದಕ್ಷಿಣ ಭಾಗಕ್ಕೆ ಸ್ವಲ್ಪ ಬಂದರೆ ದೊಡ್ಡ ದೊಡ್ಡ ಬಂಗಲೆಗಳು, ನಾನು ಆಗಲೇ ಹೇಳಿದಾಗೆ MLA ಲೇಔಟ್ ಅಂತ ಕರೆಯುವಾಗ ಅಲ್ಲಿ ಲೇಔಟು ಇತ್ಯಾದಿ ಮಂತ್ರಿಗಳ ಮನೆಗಳೆಲ್ಲ ಬರುತ್ತೆ. ಉತ್ತರಕ್ಕೆ ಪಶ್ಚಿಮಕ್ಕೆ ಹೋದರೆ ಗಂಗೇನಹಳ್ಳಿಯ ಹಳೆ ಊರಿದೆ, ಗಂಗೇನಹಳ್ಳಿಯ ಗ್ರಾಮ ಠಾಣ ಇದೆ. ನಾವು ಆ ಸ್ಥಳ ಪರಿಶೀಲನೆ ಮತ್ತೆ ಮಾಡಿ ಅದನ್ನು ಮಾತಾಡ್ತಾ ಇದ್ದೀನಿ. ಹಳೆಯ ಗ್ರಾಮ ಇದೆ, ಗ್ರಾಮ ಠಾಣ ಜಾಗ ಇದ್ದಾವೆ. ಓಕೆ, ಇದರ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ, ಅದು ಖಾಲಿ ಬಿದ್ದಿದೆ. ಬಹುಶಃ ಅದೊಂದು 2 ಎಕರೆ 3 ಎಕರೆ ಅಷ್ಟು ಜಾಗ ಇದೆ. ಆ ಜಾಗ ಖಾಲಿ ಬಿದ್ದಿದೆ. ಆ ಜಾಗ ಖಾಲಿ ಬಿದ್ದಿರೋ ಜಾಗದಲ್ಲಿ BBMPಯವರು ಎಲ್ಲ ಲಾರಿಗಳನ್ನು ತಂದು ನಿಲ್ಲಿಸ್ತಾ ಇದ್ದಾರೆ. ಅದು ಜಾಗ ಯಾರದು, ಅದು ಯಾರ ಒಡೆತನದಲ್ಲಿದೆ, BBMPಲಿ ಇದೆಯಾ, ಯಾಕಿಷ್ಟು ವರ್ಷ ಅಂಥ ಜಾಗದಲ್ಲಿ ಹಾಗೆ ಖಾಲಿ ಬಿದ್ದಿದೆ, ಇತ್ಯಾದಿ ಪ್ರಶ್ನೆಗಳೆಲ್ಲ, ಕುತೂಹಲಕರ ಪ್ರಶ್ನೆಗಳಿದ್ದಾವೆ. ಅದನ್ನು ಆಮೇಲೆ ನಂತರ ಕೆದ್ಕೋಣ. ಇಂಥ ಜಾಗ ಬೆಂಗಳೂರು ಮಹಾನಗರದ ಕೇಂದ್ರ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಕ್ರಯಪತ್ರ ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ, ಕ್ರಯಪತ್ರ ರಿಜಿಸ್ಟರ್ ಮಾಡಿಕೊಂಡಾಗ ಸಹಜವಾಗಿ ಎಲ್ಲರೂ ಏನು ಮಾಡ್ತಾರೆ? ಸ್ಟ್ಯಾಂಪ್ ಡ್ಯೂಟಿ ಕಟ್ತಾರೆ. ನಮ್ಮಂಥವ್ರು ಒಂದು 30-40 ಸೈಟ್ ತೊಗೋತೀವಿ, 20-30 ಸೈಟು, 60-40 ಸೈಟ್ ತೊಗೋತೀವಿ. ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಎಲ್ಲ ಸೈಟ್ ತೊಗೊಂಡಾಗ ನಾವು ಸ್ಟ್ಯಾಂಪ್ ಡ್ಯೂಟಿ ಕಾನೂನು ಪ್ರಕಾರ ಕಟ್ತೀವಿ. 1,000 ರೂಪಾಯಿ ಕಡಿಮೆ ಆದರೂ, 100 ರೂಪಾಯಿ ಕಡಿಮೆ ಆದರೂ ಕೂಡ ಸಬ್ ರಿಜಿಸ್ಟ್ರನ್ನು ಬಿಸಾಕ್ತಾರೆ, ರಿಜಿಸ್ಟರ್ ಮಾಡೋದಿಲ್ಲ. ಇವರೇನು ಮಾಡಿದ್ರು? ಮೊದಲೇ BDA ಪ್ರಾಪರ್ಟಿನ ಅಕ್ರಮ ಮಾರ್ಗಗಳಲ್ಲಿ ಇದೆಲ್ಲ ಡಿನೋಟಿಫಿಕೇಷನ್ ಮಾಡಿಕೊಂಡು ಹೊಡ್ಕೊಂಡ್ರು. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 100 ಕೋಟಿ ಅಂತ ನಾನು ಕ್ಲೈಮ್ ಮಾಡ್ತಾಯಿದ್ದೀನಿ. ಆವತ್ತು ಅದಕ್ಕೊಂದು 30 ಕೋಟಿ ಇದ್ದಿರ್ಬೋದು, 40 ಕೋಟಿ ಇದ್ದಿರ್ಬೋದು. 2010ರಲ್ಲಿ 14 ವರ್ಷಗಳ ಹಿಂದೆ ಮಾರ್ಕೆಟ್ ವ್ಯಾಲ್ಯೂ. ಈಗ ಅದರ ಗೈಡ್ಲೈನ್ಸ್ ವ್ಯಾಲ್ಯೂ ಅಂತ ಒಂದಿರುತ್ತೆ. ಪ್ರತಿಯೊಂದು ಪ್ರಾಪರ್ಟಿಗೆ ಸರ್ಕಾರ ನಿಗದಿತ ಮೌಲ್ಯವನ್ನು ಫಿಕ್ಸ್ ಮಾಡುತ್ತೆ. ಇಷ್ಟೇ ಅಮೌಂಟಿಗೆ ಅದನ್ನು ರಿಜಿಸ್ಟರ್ ಮಾಡಬೇಕು, ಅದಕ್ಕಿಂತ ಕೆಳಗಡೆ ಅಂಡರ್ ವ್ಯಾಲ್ಯೂಯೇಷನ್ ಮಾಡಬಾರ್ದು ಅಂತ ಒಂದು ನಿಯಮ ಇದೆ. ಆ ಅಂಡರ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ಅದನ್ನು ರಿಜಿಸ್ಟ್ರೇಷನ್ ಮಾಡಲಾಗೋದಿಲ್ಲ, ಅದಕ್ಕೆ ಬೇರೆ ಒಂದು ಪ್ರಕ್ರಿಯೆ ಇದೆ, ಅದು ಎಂಕ್ವೈರಿಗೆ ಹೋಗುತ್ತೆ ಇತ್ಯಾದಿ. ಇವರೇನು ಮಾಡಿದ್ರು ನೋಡೋಣ. TS ಚೆನ್ನಪ್ಪ ಅವರು ಈ ಭೂಮಿಗೆ 20 ಲಕ್ಷ, 17 ಗುಂಟೆಗೆ 20 ಲಕ್ಷ ಪ್ರಕಾರ ಜಮೀನಿನ ವ್ಯಾಲ್ಯೂಯೇಷನ್ ತೋರಿಸಿ ಒಟ್ಟು 60 ಲಕ್ಷಗಳಿಗೆ ಈ ಜಮೀನನ್ನು ರಿಜಿಸ್ಟರ್ ಮಾಡಿಕೊಂಡ್ರು. ಇದು ಕೃಷಿ ಭೂಮಿ ಅಲ್ಲ, ಇದು ನಗರದ, ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವಂಥದ್ದು. ಸುತ್ತಮುತ್ತ BDA ಮತ್ತು ಇತರ ಬೆಳವಣಿಗೆ ಆಗಿರ್ತಕ್ಕಂಥ ಪ್ರದೇಶ ಇದೆ. RT ನಗರ ಮುಖ್ಯ ರಸ್ತೆ ಅಲ್ಲೇ ಪಕ್ಕದಲ್ಲಿದೆ. ಇನ್ನು ಹಲವಾರು ಬಡಾವಣೆಗಳಿದ್ದಾವೆ. ಗ್ರಾಮ ಠಾಣ ಅಂತ ಕರೆಯುವ ಜಾಗ ಮಾತ್ರ ಗ್ರಾಮ ಠಾಣಗಳಲ್ಲಿ ಸಾಮಾನ್ಯವಾಗಿ ಇಡೀ ಬೆಂಗಳೂರಿನಲ್ಲಿ
ಗ್ರಾಮ ಠಾಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಮನೆಗಳಿರ್ತವೆ, ಅದು ಕಾಣುತ್ತೆ ಒಂದು ಕಡೆಗೆ. ಇಂಥ ಜಾಗಕ್ಕೆ ಇವರು ಕ್ಲೈಮ್ ಮಾಡಿದ್ದೆಷ್ಟು? 20 ಲಕ್ಷ 17 ಕುಂಟೆಗೆ, ಒಟ್ಟು 60 ಲಕ್ಷ. ಅಧಿಕಾರಿಗಳೇನು ಬರೀತಾರೆ? 20 ಲಕ್ಷ ವ್ಯಾಲ್ಯೂಯೇಷನ್ಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದೆಷ್ಟು? 1,34,401 ರೂಪಾಯಿ. 1,34,000. ಸ್ವಲ್ಪ ದಯವಿಟ್ಟು ನೆನಪಿಸ್ಕೊಳ್ಳಿ. ಬೆಂಗಳೂರಿನ ಹೊರವಲಯದಲ್ಲಿ ಯಾವುದೋ ಮೂಲೆಯಲ್ಲಿ ಒಂದು ಸೈಟ್, ಒಂದು ಸಿಂಗಲ್ ಸೈಟ್ 30-40 ಸೈಟು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಎಷ್ಟು ವ್ಯಾಲ್ಯೂ ಕೊಡ್ತೀರಿ ನೀವು ಸ್ಟ್ಯಾಂಪ್ ಡ್ಯೂಟಿಗೆ? ಹೊರವಲಯದಲ್ಲಿ 3 ಲಕ್ಷ 4 ಲಕ್ಷ 5 ಲಕ್ಷ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಇವರು 17 ಕುಂಟೆಗೆ ಎಷ್ಟು? 1,34,000. ಕಾನೂನಿಗೆ ಇದು ತೀರಾ ತದ್ವಿರುದ್ಧ. ಆದ್ದರಿಂದ ಇದೇನಾಗುತ್ತೆ ಅಂದರೆ ಈ ರಿಜಿಸ್ಟ್ರೇಷನ್ನ ಪೆಂಡಿಂಗ್ ಇಡಲಾಗುತ್ತೆ. ರಿಜಿಸ್ಟ್ರೇಷನ್ ಪತ್ರವನ್ನು ರಿಲೀಸ್ ಮಾಡಲಿಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ. ಅಧಿಕಾರಿ ಮನೆಗೆ ಹೋಗ್ಬಿಡ್ತಾನೆ. ಅಧಿಕಾರಿ ಹಾಗಾಗಿ ಏನು ಮಾಡ್ತಾರೆ, ಇದನ್ನು ಪೆಂಡಿಂಗ್ ರಿಜಿಸ್ಟ್ರೇಷನ್ ಇಡ್ತಾರೆ. ಪೆಂಡಿಂಗ್ ರಿಜಿಸ್ಟ್ರೇಷನ್ ಇಟ್ಟ ನಂತರದಲ್ಲಿ ಇದು DRಗೆ ಹೋಗುತ್ತೆ. ಸಬ್ ರಿಜಿಸ್ಟ್ರಾರಿಂದ ಡಿಸ್ಟಿಕ್ ರಿಜಿಸ್ಟ್ರಾರ್ ಅಂತ ಇರುತ್ತೆ, ಡಿಸ್ಟಿಕ್ ರಿಜಿಸ್ಟ್ರಾರ್ಗೆ ಹೋಗುತ್ತೆ. ಡಿಸ್ಟಿಕ್ ರಿಜಿಸ್ಟ್ರಾರು ಎಂಕ್ವೈರಿ ಕಂಡಕ್ಟ್ ಮಾಡ್ತಾರೆ, ಸ್ಥಳ ಮಹಾಜರು ಮಾಡ್ತಾರೆ, ದಾಖಲೆಗಳನ್ನೆಲ್ಲ ಪರಿಶೀಲಿಸ್ತಾರೆ, ಮಾಡಿ ಅದಕ್ಕೊಂದು ಸರಿಯಾದ ವ್ಯಾಲ್ಯೂ ಫಿಕ್ಸ್ ಮಾಡಬೇಕು ಅಂತೇಳಿ ಮಾಡ್ತಾರೆ. ಅದರಲ್ಲೂ ಇವರು ಇನ್ಫ್ಲೂಯೆನ್ಸ್ ಇರುತ್ತೆ, ಅದು ಬೇರೆ ವಿಷಯ. ಏನಾಯಿತು ಪ್ರೊಸೀಡಿಂಗ್ಸ್ ನೋಡೋಣ. ಏನು ವಿಚಾರಣಾ ವರದಿ ಎಲ್ಲಿ ಹೇಳ್ತಾರೆ, ವಾದಿ ಉಪನೋಂದಣಾಧಿಕಾರಿ ಅಂದರೆ ಸಬ್ ರಿಜಿಸ್ಟ್ರಾರು ಇದನ್ನು DRಗೆ ಹಾಕ್ತಾರೆ. DR ವಿಚಾರಣೆ ನಡೆಸೋರು. ಪ್ರತಿವಾದಿ TS ಚೆನ್ನಪ್ಪ. ಇದರಲ್ಲಿ ಏನು ಹೇಳ್ತಾರೆ, ಬೆಂಗಳೂರು ಉತ್ತರ ತಾಲೂಕು ಸೋಣ್ಸೋ ಈ ಸರ್ವೆ ನಂಬರ್ನ ಜಮೀನುಗಳನ್ನು ಪ್ರತಿವಾದಿಗಳಿಗೆ ಮಾರಾಟಗಾರರು 20 ಲಕ್ಷ ರೂಗಳಿಗೆ ಮಾರಾಟ ಮಾಡಿ ಬರೆದುಕೊಟ್ಟು ಖರೀದಿ ಪತ್ರವನ್ನು ಬೆಂಗಳೂರು ಗಂಗಾನಗರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ದಿನಾಂಕ 6/7/2010 ನೋಂದಣಿಗೆ ಹಾಜರುಪಡಿಸಿರುತ್ತಾರೆ. ಉಪನೋಂದಣಾಧಿಕಾರಿಯವರು ಈ ದಸ್ತಾವೇಜನ್ನು ನೋಂದಾಯಿಸುವ ಪೂರ್ವದಲ್ಲಿ ಕರ್ನಾಟಕ ಸ್ಟ್ಯಾಂಪ್ಡ್ ಲಿಖಿತ ಕಡಿಮೆ ಮೌಲ್ಯ ಮಾಪನವನ್ನು ತಡೆಗಟ್ಟುವ ನಿಯಮ, ಅಂದರೆ ಇಂಥವ್ರು ಇರ್ತಾರಲ್ಲ ದೊಡ್ಡ ದೊಡ್ಡ ಪ್ರಭಾವಿಗಳು, ಸರ್ಕಾರಕ್ಕೆ ಟ್ಯಾಕ್ಸು ಕಟ್ಟದೆ ಸ್ಟ್ಯಾಂಪ್ ಡ್ಯೂಟಿನೂ ಕಟ್ಟದೆ ವ್ಯಾಮರಿಸ್ತಾರಲ್ಲ ಅಂಥದನ್ನು ತಡೆಗಟ್ಟಲಿಕ್ಕಿರುವಂಥ ನಿಯಮ ಏನಿದೆಯಲ್ಲ, ಅದರ ಪ್ರಕಾರ ಅವ್ರು ಏನು ಹೇಳ್ತಾರೆ, ಪ್ರತಿವಾದಿಗಳ ಹೆಸರಿಗೆ ಮಾರಾಟ ಮಾಡಿದ ಆಸ್ತಿಯ ಮಾರುಕಟ್ಟೆ ಮೌಲ್ಯ ಅಂದರೆ 17 ಕುಂಟೆ, ಸರ್ಕಾರದ ವ್ಯಾಲ್ಯೂಯೇಷನ್ 2,77,69,500 ರು ಆಗುತ್ತದೆ ಎಂದು ಲಿಖಿತದಲ್ಲಿ ನೋಂದಣಿಯ ಪೂರ್ವದಲ್ಲಿ ಉಪನೋಂದಣಾಧಿಕಾರಿಗಳು ಪ್ರತಿವಾದಿಗಳಿಗೆ ತಿಳಿಸಿರುತ್ತಾರೆ. ಎಷ್ಟು? ಗೌರ್ಮೆಂಟ್ ಮಾರ್ಕೆಟ್ ವ್ಯಾಲ್ಯೂ ಬೇರೆ, ಗೌರ್ಮೆಂಟ್ ವ್ಯಾಲ್ಯೂ ಬೇರೆ, ಅದೆಲ್ಲರಿಗೂ ಗೊತ್ತು, ಕಾಮನ್ ಸೆನ್ಸ್ ಅದು. ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟು ಹೇಳಿದ್ರು ಉಪನೋಂದಣಾಧಿಕಾರಿಗಳು ಸಬ್ ರಿಜಿಸ್ಟರ್ ಟೈಮಲ್ಲಿ? ಆ 17 ಕುಂಟೆಗೆ 2,77,69,500 ರೂಪಾಯಿ ಅಂತ ಹೇಳ್ತಾರೆ. ಇಷ್ಟು ಮೌಲ್ಯ ಇದೆ 17 ಕುಂಟೆಗೆ, ಅಷ್ಟಕ್ಕೆ ತಕ್ಕಂತೆ ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ಅಂತ ಹೇಳ್ತಾರೆ. ಇವರು ವ್ಯಾಲ್ಯೂಯೇಷನ್ ತೋರಿಸಿದ್ದೆಷ್ಟು? 20 ಲಕ್ಷ ರೂಪಾಯಿ. ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದು 1,34,000 ರೂಪಾಯಿ. ಅದಿನ್ನೂ ವಿವರ ಇದೆ, ಹೇಳ್ತೀನಿ. ನಂತರದಲ್ಲಿ 23/7/2010 ನೋಟಿಸ್ ಜಾರಿ ಮಾಡಲಾಯಿತು ಇವರಿಬ್ಬರಿಗೂ. ಅದಾದ ಮೇಲೆ ಮಾನ್ಯ ಚೆನ್ನಪ್ಪ ಅವರ ಪರವಾಗಿ ಶುದ್ಧ ಕ್ರಯ ಪಡ್ಕೊಂಡ್ರಲ್ಲ, ಪರಿಶುದ್ಧ ಕ್ರಯ, ಆ ಚೆನ್ನಪ್ಪ ಅವರ ಪರವಾಗಿ ನಾನಗೌಡ ಬಿರಾದಾರ್ ಎಂಬವರು ಒಬ್ಬರು ಹಾಜರಾಗ್ತಾರೆ. ಅವ್ರಿಗೂ ಪವರ್ಸ್ ಕೊಟ್ಟಿರ್ತಾರೆ, ಅವ್ರು ಹಾಜರಾಗ್ತಾರೆ ವಿಚಾರಣೆಯಲ್ಲಿ. ಅವ್ರು ಹೇಳುವಂಥ ವಿಷಯ ಇನ್ನೂ ಭಾಳ ಫನ್ನಿಯಾಗಿದೆ. ಚೆನ್ನಪ್ಪ ಅವರ ಪರವಾಗಿ ಏನೆಲ್ಲ ಹೇಳ್ತಾರೆ ಇಲ್ಲಿ ಭಾಳ ಫನ್ನಿ ಇದೆ. ಈ ಜಮೀನಿನ ಪರಿಸ್ಥಿತಿ ಹೇಳ್ತಾರೆ. ಈ ಜಮೀನು ಸುತ್ತಮುತ್ತ ಸಣ್ಣ ಪುಟ್ಟ ಮನೆಗಳೆಲ್ಲ ಕೊಳಚೆ ಪ್ರದೇಶವಾಗಿರುತ್ತದೆ. ಕೊಳಚೆ ಪ್ರದೇಶ. ಪಶ್ಚಿಮದಲ್ಲಿ ದೊಡ್ಡ ತೆರೆದ ಮಳೆ ನೀರಿನ ಚರಂಡಿ ಹಾಗೂ ಕೊಳಚೆ ಪ್ರದೇಶದಂಥ ವಾತಾವರಣದಿಂದ ಪ್ರದೇಶದ ಪೂರ್ವದಲ್ಲಿ 30-40 ಮನೆಗಳು ಇದ್ದು ದಕ್ಷಿಣದಲ್ಲಿ ಖಾಲಿ ಜಮೀನು ಇರುತ್ತದೆ. ಆಯಿತು. ಸದರಿ ಓಪನ್ ಡ್ರೈನ್ ಸುಮಾರು 20 × 45 ಅಡಿಗಳಿದ್ದು, ಅಂದರೆ ಇದು ವ್ಯಾಲ್ಯೂಯೇಷನ್ನೇ ಇಲ್ಲ ಅಂತ ಹೇಳಬೇಕು, ಅದಕ್ಕೆ ಇದೆಲ್ಲ ಸ್ಟೋರಿ. ಇದರಲ್ಲಿ ಒಳಚರಂಡಿ ನೀರು ಸೇರಿ ಗಬ್ಬು ವಾಸನೆ ಅನಾರೋಗ್ಯಕರವಾಗಿದ್ದು ರೋಗ ರುಜಿನಗಳ ತಾಣವಾಗಿರುತ್ತದೆ. ಯಾಕಪ್ಪ ಬೇಕಾಗಿತ್ತು ಅಂಥ ಜಾಗ ನಿಮಗೆ? BDA ಪ್ರಾಪರ್ಟಿ ಸ್ವಾಮಿ, ರೋಗ ರುಜಿನಗಳ ತಾಣಕ್ಕೆ ಯಾಕೆ ಹೋದ್ರಿ? ಇದಾದ ಮೇಲೆ 4ನೇ ಪಾಯಿಂಟ್ ಇನ್ನೊಂದು ಹೇಳ್ತಾರೆ. ಇಂದಿನ ವಿಶ್ವ ಆರ್ಥಿಕ ಹಿಂಜರಿತದಲ್ಲಿ, ಎಕನಾಮಿಕ್ಸು, ಇಂಟರ್ನ್ಯಾಷನಲ್ ಎಕನಾಮಿಕ್ಸು, ಇಂದಿನ ವಿಶ್ವ ಆರ್ಥಿಕ ಹಿಂಜರಿತದಲ್ಲಿ ನಗರದ ಎಲ್ಲ ರಿಯಲ್ ಎಸ್ಟೇಟ್ ದರಗಳು ನೆಲಕಚ್ಚಿರುವ ಸ್ಥಿತಿ. ಆಸ್ತಿ ಇನ್ನೂ ಭೂಪರಿವರ್ತನೆ ಆಗಿಲ್ಲ. ವಿಶ್ವ ಆರ್ಥಿಕ ಹಿಂಜರಿತ, ಗ್ಲೋಬಲ್ ರಿಸೆಷನ್ ಅದೆಲ್ಲ ಆಗಿಬಿಟ್ಟಿದೆ. ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ನೆಲ ಕಚ್ಚಿಬಿಟ್ಟಿದೆ, ಹಾಗಾಗಿ ಬೆಲೆ ಇಲ್ಲ ಅನ್ನೋದು ಇನ್ನೊಂದು ಪಾಯಿಂಟು, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅವ್ರು ಇನ್ನೂ ಹೇಳ್ತಾರೆ, ಏನು ಹೇಳ್ತಾರೆ, ಈ ಎಲ್ಲ ಏನೇನೋ ಮತ್ತು ಕೋರ್ಟ್ ಆರ್ಡ್ರ್ಗಳು ಹೇಳ್ತಾರೆ, ಬೇರೆ ಬೇರೆ ಯಾವುದ್ಯಾವುದೋ ಕೋರ್ಟ್ ಆರ್ಡ್ರ್ಗಳಲ್ಲಿ ಏನೇನು ಯಾವ್ಯಾವ ಥರ ತೀರ್ಮಾನ ಆಗಿದೆ ಅದೆಲ್ಲ ಹೇಳಿ
ನಮಗೂ ಅದೇ ಥರ ಕನ್ಸಿಡರ್ ಮಾಡಿಬಿಡಿ. ಈ ಜಾಗವನ್ನು ಕನ್ಸಿಡರ್ ಮಾಡಿ ವಾಸ್ತವ ಉಪಯೋಗವನ್ನು ಪರಿಗಣಿಸಿ ಕೃಷಿ ಜಮೀನುಗಳ ದರವನ್ನು ನಿಗದಿಪಡಿಸಬೇಕಾಗಿದ್ದು ಅಂತ ಅವ್ರದ್ದು ಅಪೀಲು. ಈ ಜಮೀನಿಗೆ ಕೃಷಿ ಜಮೀನುಗಳು, ಟೊಮೊಟೊ ಬೆಳೆಯೋದು, ಬದನೆಕಾಯಿ ಬೆಳೆಯೋದು ಎಲ್ಲಿ? ಗಂಗಾನಗರದಲ್ಲಿ. ಇವರು ತೊಗೊಂಡಿರೋದು ಕೃಷಿ ಮಾಡಲಿಕ್ಕೆ. ವಾಸ್ತವ ಉಪಯೋಗವನ್ನು ಪರಿಗಣಿಸಿ ಕೃಷಿ ಜಮೀನುಗಳ ದರವನ್ನು ನಿಗದಿಪಡಿಸಬೇಕಾಗಿದ್ದು ನಾವು ಈಗಾಗಲೇ ಸರಿಯಾದ ಮೌಲ್ಯಕ್ಕೆ ತೆರಿಗೆಗಳನ್ನು ಪಾವತಿಸಿರುವುದರಿಂದ ಪ್ರಕರಣವನ್ನು ಕೈ ಬಿಡಬೇಕೆಂದು ಕೋರುತ್ತೇವೆ. ಸ್ವಾಮಿ ಮಹಾಶಯರೇ, BDA ಪ್ರಾಪರ್ಟಿ ಹೆಂಗೆ ಹೊಡ್ಕೊಂಡ್ರಿ? ಏನೇನೋ ಮಾಡಿ ಅಕ್ರಮ ಮಾರ್ಗಗಳಿಂದ ಮಾಡಿದ್ರಿ, ಹೊಡ್ಕೊಂಡ್ರಿ. ಡಿನೋಟಿಫಿಕೇಷನ್ 31 ವರ್ಷದಿಂದ ಅಕ್ವೈರ್ ಆಗಿದ್ದು. 1988ರಲ್ಲಿ ಫೈನಲ್ 16/2 ಆಗಿದ್ದು. 19 ವರ್ಷ ಆಯಿತು ಅದಾಗಿ. ಅದಾದಮೇಲೂ ಕೂಡ ಫೈಲ್ ಓಪನ್ ಮಾಡಿ ಎಲ್ಲ ಮಾಡಿಕೊಂಡ್ರಿ, ಹೌದಾ? ಅದಾದಮೇಲೆ ಸ್ಟಾಂಪ್ ಡ್ಯೂಟಿ ಆದರೂ ಕಟ್ಟ್ರಿ ಸ್ವಾಮಿ ಸರ್ಕಾರಕ್ಕೆ. ಅಂಥ ದರಿದ್ರ ಬಂದಿದೆಯಾ ಸ್ವಾಮಿ? ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲಾರದತ್ತ ಅಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಹೊಡ್ಕೊಂಡು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲ್ವಲ್ರಿ? ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದು ಕೂಡ ಬಡಬಗ್ರೆ ಮಾಡಬೇಕಾ? ನಿಮ್ಮಂಥವರು ಆ ಸ್ಟ್ಯಾಂಪ್ ಡ್ಯೂಟಿ ಕೂಡ ಕಟ್ಟಬಾರ್ದಾ ಜನರಿಗೆ? ಸರ್ಕಾರಗಳಿರೋದು ನಿಮ್ಮಂಥವ್ರಿಗೋಸ್ಕರ, ರಾಜಕೀಯ ನಾಯಕರುಗಳಿಗೆ, ರಾಜಕಾರಣಿಗಳಿಗೋಸ್ಕರ ಸರ್ಕಾರ ಇರೋದು. ನಿಮಗೊಂದು ನಿಯಮ, ನಮಗೆಲ್ಲ ಬಡವರಿಗೆ, ಬಡಬಗ್ಗರಿಗೆ, ಮಧ್ಯಮ ವರ್ಗದವ್ರಿಗೊಂದು ನಿಯಮನ? ಸ್ವಲ್ಪ ಆದರೂ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದಿಲ್ವಾ? ಕೃಷಿ ಭೂಮಿನ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಆದ ಜಾಗ ಬೆಂಗಳೂರು ಹೃದಯ ಭಾಗದಲ್ಲಿ, ಮಧ್ಯಭಾಗದಲ್ಲಿದೆ. ಅದು ಕೃಷಿ ಭೂಮಿ ಅಂತ ಪರಿಗಣಿಸಿ ನಮಗೆ ಎಲ್ಲ ಏನು ಮಾಫಿ ಮಾಡಿಬಿಡಿ, ನಾವು ಕರೆಕ್ಟಾಗಿ ದುಡ್ಡು ಕಟ್ಟಿದ್ದೀವಿ ಅಂತ ವಾದ ಮಂಡಿಸ್ತೀವಿ. ಮುಂದೆ ಏನಾಯಿತು? ನಂತರ ಅಧಿಕಾರಿಗಳು ಬರೀತಾರೆ, ಸುತ್ತಮುತ್ತ BBMPಗೆ ಸೇರಿದ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿರುತ್ತದೆ, ಹೌದಾ, ಇತ್ಯಾದಿ ಬಂದು ಇದಕ್ಕೆ ರಸ್ತೆ ಇರೋದಿಲ್ಲ, ಲ್ಯಾಂಡ್ ಲಾಕ್ ಪ್ರಾಪರ್ಟಿ ಇರುತ್ತೆ, ಇತ್ಯಾದಿ ಎಲ್ಲ ಬರೀತಾರೆ. ಬರೆದು ನಂತರದಲ್ಲಿ ಈ ಜಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಮಾತ್ರ ವಾಸಿಸ್ತಾ ಇರೋದು ನಿಜ, ಇದೆಲ್ಲ ಬರೀತಾರೆ. ಅದಾದ ಮೇಲೆ ಫೈನಲಿ ಏನು ಹೇಳ್ತಾರೆ ಅಂತಂದರೆ, ಈ ಜಮೀನು BBMP ನಗರದ ಮಧ್ಯದಲ್ಲಿರೋದ್ರಿಂದ ಕೃಷಿ ಭೂಮಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ಅವತ್ತಿನ ಗೈಡ್ಲೈನ್ಸ್ ವ್ಯಾಲ್ಯೂ 1 ಅಡಿಗೆ 1500 ರೂಪಾಯಿ SR ವ್ಯಾಲ್ಯೂ ಅಂತ ಕರೀತಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ 1500 ರೂಪಾಯಿ ಇದೆ ಚದರ ಅಡಿಗೆ. ನೀವು ಹೇಳಿದ ಈ ಪಾಯಿಂಟೆಲ್ಲ ಕನ್ಸಿಡರ್ ಮಾಡಿ ನಾವು ನಿಮಗೆ 30% ಕನ್ಸೆಷನ್ ಕೊಟ್ಟು ಓದ್ತೀನಿ ನಾನು. ಉಪನೋಂದಣಾಧಿಕಾರಿಯವರು ಪ್ರಸ್ತಾಪಿಸಿರುವ ಪ್ರತಿ ಚದರ ಅಡಿಗಳ ದರವಾದ 1500 ರೂಗಳಿಗೆ 30% ಕಡಿತಗೊಳಿಸಿ ಪ್ರತಿ ಚದರ ಅಡಿಗಳಿಗೆ 1050 ರೂಗಳು ಎಂದು ನಿಗದಿಪಡಿಸುವುದು ನ್ಯಾಯಸಮ್ಮತವಾಗುತ್ತದೆ ಎಂದು DR ತೀರ್ಮಾನ ಮಾಡ್ತಾರೆ. ಎಷ್ಟು? 30% ಕನ್ಸೆಷನ್ ಬಡಬಗ್ಗರಿಗೆ. ಮೊದಲೇ ಇದು BDA ಪ್ರಾಪರ್ಟಿ, ಅದು ನಮ್ಮ ಬೇರೆ ರೂಟಲ್ಲಿ ಹೊಡೆದಿದ್ದು. ಸ್ಟ್ಯಾಂಪ್ ಡ್ಯೂಟಿ ಕೂಡ ಕಟ್ಟಲ್ಲ. ಆ ಪ್ರಕಾರ 1050 ರೂಪಾಯಿಗಳ ಪ್ರಕಾರ ಇಲ್ಲಿ ಪಟ್ಟಿ ಹಾಕಿದ್ದಾರೆ, ಅದನ್ನು ನಿಮಗೆಲ್ಲ ನಾವು ತೋರಿಸ್ತೀವಿ. 1050 ರೂ ಪ್ರಕಾರ 17 ಕುಂಟೆ ಜಮೀನಿಗೆ ಎಷ್ಟಾಗುತ್ತೆ? 17 ಕುಂಟೆ 18,000 ಚಿಲ್ಲರೆ ಅಡಿ ಬರುತ್ತೆ. 1,94,38,650 ರೂಪಾಯಿ ಆಗುತ್ತೆ 17 ಕುಂಟೆಗೆ. 1,94,38,000 ಸೋಣ್ಸೋ. ಇವ್ರು ಹಾಕಿದ್ದು 20 ಲಕ್ಷ. 1,98,00,000, ಇವರು 20 ಲಕ್ಷ. ಈ ರೀತಿಯಲ್ಲಿ ಹಾಕಿ ಒಟ್ಟು ಪಾವತಿಸಬೇಕಾದ ಶುಲ್ಕ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ದಾರೆ. ಪಾವತಿಸಬೇಕಾದ ಶುಲ್ಕ 13,45,300 ರೂಪಾಯಿ ಕಟ್ಟಿ ಅಂತ ಹೇಳ್ತಾರೆ. ಇವ್ರು ಕಟ್ಟಿದೆಷ್ಟು? 1,34,000. ಮತ್ತೆ ಕಟ್ಟಿ ಅಂತ ಹೇಳಿದೆಷ್ಟು ಬಾಕಿ? 13,45,300. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ದುಡ್ಡು ಕಟ್ಟಿ DD ತಗೊಂಡು ಕೊಟ್ಟು ನೀವು ಇದನ್ನು ಪತ್ರ ತೊಗೊಂಡೋಗ್ಬೋದು. ನಮ್ಮ ಪ್ರಶ್ನೆ ಇಷ್ಟೇ, ಸ್ಟಾಂಪ್ ಡ್ಯೂಟಿ ಕಟ್ಟೋದು ಬೇಡವಾ ಸ್ವಾಮಿ? ಸಂಕಟ ಆಗುತ್ತಾ ಸರ್ಕಾರಕ್ಕೆ ಏನಾದರೂ ಕಟ್ಟಬೇಕು ಅಂದರೆ ತಾವು? ಅದೆಲ್ಲ ಯಾಕಂದ್ರೆ ನಿಮ್ಗೆ ಅಧಿಕಾರ ಇದೆ, ನೀವು ರಾಜಕೀಯ ನಾಯಕರುಗಳು, ನೀವೇ ದೇಶ ಆಳ್ತೀರಿ, ರಾಜ್ಯ ಆಳ್ತೀರಿ. ನೀವು ಅಂದರೆ ನೀವು ಒಬ್ಬರೇ ಇಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರೇ, ನಿಮ್ಮಂಥವ್ರು ಭಾಳ ಜನ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಿಮ್ಮೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಅಂತ ಅನ್ಯತಾ ಭಾವಿಸಬೇಡಿ. ನಮಗಂಥ ಯಾವ ಅಜೆಂಡಾ ಇಲ್ಲ. ನಿಮ್ಮಂಥವರು ರಾಜಕೀಯ ನಾಯಕರುಗಳು, ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥವ್ರು ಸರ್ಕಾರದ ಆಸ್ತಿಗಳು ನೋಡ್ಕೋತೀರಿ, ಅದಕ್ಕೂ ಕ್ರಯಪತ್ರ ಮಾಡ್ಕೋತೀರಿ, ಅದಕ್ಕೆ ಸ್ಟಾಂಪ್ ಡ್ಯೂಟಿನೂ ಕಟ್ಟಲ್ಲ. ಇದು ನಿಮ್ಮ ಹಣೆ ಬರ, ಇಲ್ಲಿದೆ ಹಣೆ ಬರ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ನಾಗರಿಕರಾದ ನಮ್ಮ ಜವಾಬ್ದಾರಿ ಇದೆ. ಏನು ನಡೀತಾ ಇದೆ ದೇಶದಲ್ಲಿ, ರಾಜ್ಯದಲ್ಲಿ, ಅಧಿಕಾರ ಉಳ್ಳುವವರು, ಅಂತಸ್ತು ಉಳ್ಳುವವರು, ಪವರ್ ಇರೋರು ಏನೆಲ್ಲ ಆಟಗಳನ್ನ ಆಡ್ತಾರೆ ಅದಕ್ಕೆ ಇದೊಂದು ಉದಾಹರಣೆ. ಸ್ನೇಹಿತರೆ, ರಾಜಕಾರಣ ಅಂತಂದರೆ
ನಾವು ಈ ಪಕ್ಷದ ಒಂದೇ ಒಂದು ಪಕ್ಷದ ರಾಜಕೀಯದ ಬಗ್ಗೆ, ಒಬ್ಬ ನಾಯಕನ ಬಗ್ಗೆ ಮಾತಾಡ್ತಾ ಇಲ್ಲ, ಒಟ್ಟಾರೆ ಇವತ್ತಿನ ರಾಜಕೀಯದ ಬಗ್ಗೆ. ರಾಜಕಾರಣ ಅಂದರೆ ಬೆಣ್ಣೆ ತೋರಿಸೋದು ಸುಣ್ಣ ನುಂಗಿಸೋವಂಥ ಕಥೆ ಆಗಿಬಿಟ್ಟಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತೋರಿಸುವುದು ಬೆಣ್ಣೆ, ನುಂಗಿಸುವುದು ಸುಣ್ಣ. ಅವರ ಆಕರ್ಷಕ ಮಾತುಗಳಿಗೆ, ಬಣ್ಣ ಬಣ್ಣದ ವಾಕ್ಚಾತುರ್ಯಗಳಿಗೆ, ಅವರ ಕಣ್ಣೀರುಗಳಿಗೆ, ಅವರ ನಯವಂಚಕ ಮಾತುಗಳಿಗೆ ನಾವು ಮರಳಾದರೆ ನಮ್ಮಂಥ ದಡ್ಡರು ಇನ್ಯಾರೂ ಇಲ್ಲ. ನಾವು ಅವರ ಮಾತಿನ ಜೊತೆಗೆ ಕೃತಿಗಳನ್ನು ಕೂಡ ಗಮನಿಸಬೇಕು. ಯಾರೋ ಒಬ್ಬ ನಾಯಕನ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲ ನಾಯಕರುಗಳು, ಎಲ್ಲ ಪಕ್ಷದವರು. ನಾವು ಅವರ ಮಾತಿನ ಜೊತೆಗೆ ಕೃತಿಯನ್ನು ಕೂಡ ನಾವು ಗಮನಿಸಬೇಕು. ಅವ್ರನ್ನ ಹಳೆದು ತೂಗಿ ಅವ್ರನ್ನ ವಿಶ್ವಾಸ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡಬೇಕು. ಮತ್ತು ನಾವು ಎಚ್ಚರವಾಗಿರಬೇಕು, ನಾವು ಜಾಗೃತವಾಗಿರಬೇಕು. ತೆರೆಮರೆಯಲ್ಲಿ ರಾಜಕೀಯದಲ್ಲಿ ಏನೆಲ್ಲ ಆಟಗಳು ನಡೀತವೆ ಅನ್ನೋದ್ರ ಬಗ್ಗೆ ನಾವು ಎಚ್ಚರ ಇರಬೇಕು. ಸ್ಕ್ರೀನ್ ಮುಂದೆ ಕಾಣಿಸೋದು ಬೇರೆ ಇರುತ್ತೆ, ಸ್ಕ್ರೀನ್ ಹಿಂದೆ ಇರತಕ್ಕಂಥ ಆಟಗಳು ಬೇರೆಯೇ ಇರ್ತವೆ. ಈ ಕರ್ಮಕಾಂಡ ಇಷ್ಟಕ್ಕೆ ಮುಗಿಯೋದಿಲ್ಲ, ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಕರ್ಮಕಾಂಡ. ಇನ್ನೂ ಇದರಲ್ಲಿ ಇನ್ನೂ ಬಹಳ ಮಹತ್ವದ ವಿಚಾರಗಳಿದ್ದಾವೆ. ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ನಾನು ಈಗಾಗಲೇ ಹೇಳಿದಾಗೆ ಈ ಕೇಸು ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟಿಗೆ ತೊಗೊಂಡೋಗೋರು ಯಾರು? ಮಾನ್ಯ ಯಡಿಯೂರಪ್ಪನವರು, A1 ಅಕ್ಯೂಸ್ ನಂಬರ್ 1. ಅವರು ಇದನ್ನು ಕೋರ್ಟಿಗೆ ತೊಗೊಂಡೋಗ್ತಾರೆ. ಈ FIR ಕ್ವ್ಯಾಶ್ ಮಾಡಿ ಸ್ವಾಮಿ, ಇದರಲ್ಲೇನು ಸತ್ಯ ಇಲ್ಲ, ಸಾರಾಂಶ ಇಲ್ಲ ಅಂತ. ಕೋರ್ಟಲ್ಲಿ ಏನಾಗುತ್ತೆ? ಭಾಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಕೋರ್ಟ್ ಇವರಿಗೆ ಭಾಳ ಚೆನ್ನಾಗಿ ಸನ್ಮಾನ ಮಾಡಿದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಅದನ್ನೆಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.